ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಪೊಲೀಸ್ ಸಂಖ್ಯೆ ಜಾಸ್ತಿ ಆಗ್ತದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೊಡ್ತಿರುವಂತಹ ರಾಜ್ಯ ಜಿಲ್ಲಾ ಪಂಚಾಯತಿ ಪುರಸಭೆ ನಗರಸಭೆ ಈ ಬೇರೆ ಪಾರ್ಟಿದವರು ಆಶೆ ಬರುವಂಥದ್ದು ಸ್ಪಷ್ಟ. ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಗೆಲ್ಲಲಿಕ್ಕೆ ಕಡಿಮೆ ಅಂತರದಲ್ಲಿ ಸೋತಿದ್ರೆ ಮುಂದಿನ ಚುನಾವಣೆ ಬಹಳ ಸರಳ ಆಗ್ತದೆ. ಆ ಕಡೆ ಇಲ್ಲಿಗಲ್ ಇದೆ, ಇಟ್ಸ್ ಟೋಟಲಿ ಇಲ್ಲಿಗಲ್. ರೆಸಿಡೆನ್ಸ್ ಅವ್ರ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಡೊಮಿಸೈಲ್ ಸರ್ಟಿಫಿಕೇಟು ರೆಸಿಡೆಂಟ್ ಕೊಡ್ಲಿಕ್ಕೆ ಮಧ್ಯಾಹ್ನ ಒಂದು ನಾರ್ಮ್ಸ್ ಅದ. ಆ್ಯಂಡ್ ದಟ್ ಇಸ್ ಓನ್ಲಿ ಫಾರ್ ದಿ ಮೇನ್ಲಿ ಫಾರ್ ದಿ ಎಜುಕೇಷನಲ್ ಪರ್ಪಸ್. ನಿಮ್ಗೆ ಈಗ ನಾಳೆ CET ಎಕ್ಸಾಮ್ ಅಪಿಯರ್ ಆಗ್ತೀರಿ. ಅದರಲ್ಲಿ ಕರ್ನಾಟಕದವರಿಗೆ ರಾಜ್ಯದವರಿಗೆ ಒಂದು ಕೋಟ ಆಗುತ್ತೆ, ಹೊರಗಿನವ್ರಿಗೆ ಒಂದು ಕೋಟ ಇದೆ. CET ಇಸ್ ನಾಟ್ ಆಲ್ ಇಂಡಿಯಾ ಎಕ್ಸಾಮಿನೇಷನ್. ಬಟ್ ಅವರು ಗದಗದಲ್ಲಿ ಒಂದು 10 ವರ್ಷದಿಂದನೋ 6 ವರ್ಷದಿಂದನೋ ಇದ್ದಾರೆ ಅಂದರೆ ಅವ್ರಿಗೆ ಇಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಅವ್ರು ಎಜುಕೇಷನ್ ಇಲ್ಲಿ ಮಾಡಿದ್ದಾರೆ, PUC ಮಾಡಿದ್ದಾರೆ, SSLC. ಈ ಸರ್ಟಿಫಿಕೇಟ್ ಇಸ್ ಆರ್ ಕಾಲ್ಡ್ ರೆಸಿಡೆನ್ಷಿಯಲ್ ಆರ್ ಡೊಮಿಸೈಲ್ ಸರ್ಟಿಫಿಕೇಟ್ ಮೇ ಬಿ ಇಶ್ಯೂಡ್. ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ ಇದನ್ನು ಕೊಡ್ತಾ ಇರುವಂಥದ್ದು. ಮತ್ತು ತರಾತುರಿಯಲ್ಲಿ ಮೊದಲೇ ಹೇಳಿಲ್ಪ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿರಿ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ SIR ಡಿಕ್ಲೇರ್ ಆಗಿ SIR ಆಗಿ 8 ದಿವಸ ಆಗ್ತಿದೆ. 11ನೇ ತಾರೀಕಿಗೆ ಜುಲೈ 1ರಿಂದ ಆ್ಯಕ್ಚುಲಿ ಎನ್ಯುಮರೇಷನ್ ನಡೆದದ್ದು. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣ ಪರಿಣಾಮವಾಗಿನ ಅದರ ಆಧಾರದ ಮೇಲೆ ಅಧಿಕಾರಿಗಳನ್ನು ಕಳಿಸಿ ಜಂಟಿ ಸರ್ವೆ ಮಾಡಬೇಕು. ಅದರ ಆಧಾರದ ಮೇಲೆ ಬರ ಡಿಕ್ಲೇರ್ ಮಾಡಬೇಕು. ಬರ ಡಿಕ್ಲೇರ್ ಮಾಡಿ ಕೂಡಲೇ ರೈತರಿಗೆ ಕಾಂಪನ್ಸೇಷನ್ ಕೊಡುವಂಥ ಕೆಲಸ ಪ್ರಾರಂಭ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ NDRF ಸಾಕಷ್ಟಿದೆ, ರಾಜ್ಯ ಸರ್ಕಾರದಲ್ಲೂ ಇದೆ, ಜಿಲ್ಲಾ NDRF ಕೋಶದಲ್ಲೂ ಕೂಡ ಇದೆ. ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಕೊಡಬೇಕು. Whatever the result is concerned, but this is the way to resolve the issues by way of settlement within short time, and there it is also not going to be affected to their professions. The litigant public may feel that they feel that if the matter is settled in such a way, they felt very happy. Going on getting long time trials and examining of witnesses and attending courts for other adjournments and all, this factor also to be considered within it. It promotes settlement through dialogue, mutual understanding and compromise, thereby reducing the burden on courts and strengthening public confidence in the justice delivery system. I sincerely appreciate the efforts of the judicial officers, advocates,
District Legal Services Authority, government departments, banks, and all stakeholders for their wholehearted cooperation in making this Lok Adalat a success. Cooperation in the disposal of cases in the Lok Adalat. The Lok Adalat provides a great opportunity to the litigants and publics and parties to settle their dispute amicably. In Lok Adalat, the settlement of a dispute in the lot of Lok Adalat gives great benefits to the litigants and parties. Their parties will get full refund to court fee. ಬಂದಿಗಳಿಗೆ ಪೇಂಟಿಂಗ್ ಮಾಡೋದಾಗಲಿ ಅಥವಾ ಅವರಿಗೆ ಅಣಬೆ ಕೃಷಿ ಬೇಸಾಯ ಮಾಡೋದಾಗಲಿ ಮತ್ತು ಇನ್ನೊಂದು ಈ ಥರದ ಪ್ರೋಗ್ರಾಮ್ಗಳನ್ನು ನಾವು ಹಮ್ಮಿಕೊಂಡು ಬರ್ತಾನೆ ಇದ್ದೀವಿ. ಈ ಅವ್ರಿಗೇನು ಅವರಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಹೊರಗಡೆ ತಂದು ಕಾರಾಗೃಹದಿಂದ ಬಿಡುಗಡೆ ಆದಮೇಲೆ ಹೊರಗಡೆ ಅವರು ತಮ್ಮ ಜೀವನವನ್ನು ಕಲಿಸ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾದಂಥ ಪ್ರೋಗ್ರಾಮ್ಗಳನ್ನು ನಮ್ಮ ಇಲಾಖೆಯ ಮುಖ್ಯಸ್ಥರಾದಂಥ ಶ್ರೀ ಅಲೋಕ್ ಕುಮಾರ್ ಸರ್ ಅವ್ರದ್ದೊಂದು ಕನಸಿತ್ತು. ಆ ಕನಸಿನ ಒಂದು ಭಾಗವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದ್ದಾವೆ ಮತ್ತು ಬಂದಿಗಳಿಗೂ ಕೂಡ ಏನಾಗ್ತದೆ ಇದರಿಂದ ಸಹಾಯ ಸಹಕಾರ ಎಲ್ಲ ಸಿಗ್ತಾ ಇದೆ ಅನ್ನುವಂಥದ್ದು ಒಂದು ನಮ್ಮ ಭರವಸೆ ಆಗಿದೆ. ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದಕ್ಕೆ ಮುಖ್ಯ ಕಾರಣವಾಗಿ ಹೇಳಬೇಕಂತಂದರೆ ಮತ್ತು ಸಿದ್ದರಾಮ್ ಪಾಟೀಲ್ ಸರು ಮತ್ತು ರಾಜೇಂದ್ರ ಸರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಈ ತರಬೇತಿಯನ್ನು ನಮ್ಮ ಈ ಜಿಲ್ಲಾ ಒಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ. ಸೊ ಸುಮಾರು ಜನಕ್ಕೆ ನಾವೆಲ್ಲ ಹೊರಗಡೆನೇ ಇದು ಅನ್ಎಂಪ್ಲಾಯ್ಡ್ ರೋಲ್ ಯೂಸ್ಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಿದ್ವಿ. ಇದೊಂದು ವಿಶೇಷ ಅಂತಂದು ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪ್ರತಿಯೊಂದು ಉದ್ಯಮಶೀಲತೆ ತರಬೇತಿಗಳನ್ನು ಕಲಿತರೆ ಅವರು ಇಲ್ಲಿಂದ ಬಿಡುಗಡೆಯಾದ ನಂತರ ತಮ್ಮ ಒಂದು ಸ್ವಂತ ಜೀವನವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಮುಖ್ಯವಾಗಿ ಈ ತರಬೇತಿ ಬರೀ ಉದ್ಯೋಗವನ್ನು ಕಲಿಸಿಕೊಡೋದ್ರ ಜೊತೆಗೆ ಒಂದು ಮನಪರಿವರ್ತನೆಯೂ ಕೂಡ ಅವರಿಗೆ ಸಹಕಾರಿಯಾಗ್ತದೆ. ಎಲ್ಲ ಕಡೆ ಹೋಗ್ತೀನಿ. ಈಗ ಇಲ್ಲಿ ಚಿತ್ರದುರ್ಗ ರೂಡ್ ಸೈಡ್ ಸಂಸ್ಥೆಗೆ ಏನೋ ಕಾರಾಗೃಹಕ್ಕೆ ನಾನು ಅಗರಬತ್ತಿ ತರಬೇತಿ ಕೊಡಕ್ಕೆ ಬಂದೀನಿ. ಅಗರಬತ್ತಿಯಲ್ಲಿ ಸುಮಾರು 100 ವಿಧಗಳಿದ್ದಾವೆ. ಆದರೆ ನಾವು 8-10 ದಿನದಲ್ಲಿ ಅಷ್ಟು ಹೇಳ್ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಒಂದು 10ರಿಂದ 12 ಐಟಮ್ಸು, ಕಪ್ ಸಾಂಬ್ರಾಣಿ, ಕಲರ್ ಅಗರಬತ್ತಿ, ಗಂಧದ ಅಗರಬತ್ತಿ, ಮಸಾಲ ಅಗರಬತ್ತಿ, ಕೋನ್ ಸಾಂಬ್ರಾಣಿ, ಮತ್ತು ಏನು ಅದು ನೈಸರ್ಗಿಕ ಸೊಳ್ಳೆ ಅಗರಬತ್ತಿ ಇವೆಲ್ಲ ಬೇರೆ ಬೇರೆ ಐಟಮ್ಸ್ಗಳನ್ನು ನಾವು ಇಲ್ಲಿ ತರಬೇತಿ ಕೊಡ್ತೀವಿ. ಆಮೇಲೆ ಪ್ಯಾಕಿಂಗು, ಸೆಂಟಿಂಗು, ಮತ್ತು ಹೆಂಗೆ ಶೀಲ್ ಮಾಡಬೇಕು, ಅವನ್ನ ಸ್ಟ್ಯಾಂಡ್ ಹೆಂಗೆ ಹಾಕಬೇಕು, ಮತ್ತು ಬಾಕ್ಸ್ಗಳನ್ನು ಹೆಂಗೆ ರೆಡಿ ಮಾಡಬೇಕು, ಪ್ರತಿಯೊಂದನ್ನು ನಾವಿಲ್ಲಿ ತರಬೇತಿ ಮುಖಾಂತರ ಅವರಿಗೆ ಹೇಳ್ಕೊಡ್ತೀವಿ. बोलने के पहले सोचना चाहिए, क्योंकि शब्द कभी वापस नहीं आते. कोई भी वाक्य बोलना है तो उसके पहले सोचना चाहिए, और सोचने के पहले पढ़ना चाहिए कि क्या सोचना है, और वो पुस्तकालय ही करा. बहुत सुंदर सुभाषित, संस्कृत सुभाषित का हिंदी अनुवाद ऊपर मैंने पुस्तकालय में देखा है. आज जब मैं इसके उद्घाटन में आया हूं तब मैंने मेरी कॉन्स्टिट्यूएंसी में एक छोटा सा प्रयोग किया है. मेरी कॉन्स्टिट्यूएंसी में हर गांव में मैंने पुस्तकालय खोला है. अब आप सोचोगे कि हर गांव में पुस्तकालय कैसे हो सकता है, मगर एक छोटा सा पुस्तकालय है जिनके अंदर 3-4 हजार पुस्तकें हैं. मगर वो पुस्तकालय को मैंने 1.25 लाख पुस्तक जिसमें है वो पुस्तकालय के साथ लिंक करा है. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.